ನಮ್ಮ ಇಂದಿನ ವಿಡಿಯೋಗೆ ನೀವು ಕೊಟ್ಟ ಪ್ರೀತಿಗೆ ಮತ್ತು ಸಪೋರ್ಟ್ಗೆ ತುಂಬ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಮಂಗಳೂರು ಸ್ಟೈಲ್ ಡಿಶ್ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಮಸಾಲ ಅಕ್ಕಿ ಕಡುಬು ಅಂತ. ಇದು ತುಂಬ ಹೆಲ್ದಿ ಮತ್ತು ಸ್ಟೀಮ್ ಫುಡ್ಡು. ಇದು ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ ಡಿಶ್ ಇದು. ಪ್ಲೀಸ್ ಫುಲ್ ಎಲ್ಲರೂ ವಿಡಿಯೋ ನೋಡಿ. ನಮಸ್ಕಾರ, ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಕಡುಬಿಗೆ ಕಾಯಿ ತುರ್ಕೊತಾ ಇದ್ದೀನಿ. ಈ ಕಡುಬು ಮಾಡೋದಕ್ಕೆ ತುಂಬ ಜಾಸ್ತಿ ಸಮಯ ಏನು ಬೇಕಾಗಲ್ಲ. ಅರ್ಧ ಗಂಟೆ ಇತ್ತು ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ನೀವು ಕಡುಬು ಬೇಯಕ್ಕಿಟ್ಟಾಗ್ಲೇ ಚಟ್ನಿ ಪ್ರಿಪೇರ್ ಮಾಡ್ಕೋಬೋದು. ಈ ರೆಸಿಪಿನ ಸ್ಯಾಟರ್ಡೆ ಮತ್ತು ಸಂಡೇ ಬಿಸಿ ಬಿಸಿಯಾಗಿ ಎಂಜಾಯ್ ಮಾಡ್ಬೋದು. ಇವಾಗ ನಾನು ಕಡುಬಿಗೆ ಬೇಕಾದಂಥ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಅಕ್ಕಿ ರವೆ, ಮೆಂತ್ಯ ಸೊಪ್ಪು, ಉಪ್ಪು, ಕಡಲೆಬೇಳೆ, ಸಾಸಿವೆ, ಸಕ್ಕರೆ, ಕರಿಬೇವು, ಕಾಯಿ ತುರಿ, ಈರುಳ್ಳಿ. ಇದಿಷ್ಟು ಕಡುಬಿಗೆ ಬೇಕಾಗಿರೋ ಅಂಥ ಸಾಮಗ್ರಿಗಳು. ಇವಾಗ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದು ಕಾದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ. ಅದು ಚಟ್ಪಟ ಅಂದ ತಕ್ಷಣವೇ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಜಾಸ್ತಿನೇ ಹಾಕ್ಕೊಳ್ಳಿ, ಕಡುಬಿಗೆ ರುಚಿಯಾಗಿರುತ್ತೆ. ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ಈ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಈ ಟೈಮಲ್ಲಿ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಆದರೆ ನಾನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕಾದರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಸಮೇತ ಹಾಕ್ಕೋಬೋದು. ಈಗ 2-3 ಈರುಳ್ಳಿ ಕಟ್ ಮಾಡಿದ್ದು ನಾನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಪೂರ್ತಿ ಮೆತ್ತಗಾಗೋಕ್ಕೂ ಬೇಡ, ಕ್ರಿಸ್ಪಾಗಿದ್ದಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಈಗ ನಾನು ಈ ಲೋಟದಲ್ಲಿ ರವೆ ತಗೊಂಡಿದ್ದೀನಿ. ನಾನು 5 ಕಪ್ ರವೆ ತಗೊಂಡಿದ್ದೆ. ಇವಾಗ ನಾನು ಇದಕ್ಕೆ 12 ಕಪ್ ನೀರು ಹಾಕ್ತಾ ಇದ್ದೀನಿ. ಈಗ ನಾನು 12 ಕಪ್ ನೀರು ಹಾಕಿದ್ದೀನಿ. ಅದಕ್ಕೆ ಇವಾಗ ನಾನು 1 ಕಪ್ ಆಗೋಷ್ಟು ಕಾಯಿ ತುರಿ ತಗೊಂಡಿದ್ದೆ, ಅದನ್ನು ನೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪಿತ್ತು, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಹಾಕ್ಕೋಬೇಡಿ, ಕಹಿ ಬಿಡುತ್ತೆ. ನೀರಿಗೆ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಟೇಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಇವಾಗ ನಾನು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ತುಂಬ ಹಾಕಕ್ಕೆ ಹೋಗಬೇಡಿ, ಕಾಯಿ ಸ್ವೀಟಾಗಿರುತ್ತೆ. ಈಗ ನೋಡಿ, ಈ ಥರ ಬಾಯ್ಲ್ ಆಗಬೇಕು. ದೊಡ್ಡ ದೊಡ್ಡ ಗುಳ್ಳೆ ಬರ್ತಾ ಇದೆ ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಅಕ್ಕಿ ರವೆ ತಗೊಂಡಿದ್ದೀನಿ ನಾನು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಈಗ ನೀರಿಗೆ ನಾವು ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ, ಗಂಟಿಲ್ದಂಗೆ. ಕ್ಲೀನಾಗಿ ಕೈಯಾಡ್ತಾ ಇರಬೇಕು. ಸುತ್ತಲೂ ಕೈಯಾಡಿ. ಕೆಳಗಡೆ ಅಷ್ಟೇ ಕೂತ್ಬಿಡುತ್ತೆ ರವೆ. ಈಗ ಉಪ್ಪಿಟ್ಟಿಗೆ ಹೆಂಗೆ ನೀವು ಕೈಯಾಡ್ತೀರೋ ಅದೇ ಥರನೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ರವೆ ದಪ್ಪನೂ ಬರುತ್ತೆ, ಸಣ್ಣನೂ ಬರುತ್ತೆ. ನೀವು ನೋಡಿಬಿಟ್ಟು ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ಇದು ಮಂದಗಾಯಿತು ಸ್ವಲ್ಪ. ಈಗ ನೋಡಿ, ರವೆ ಎಲ್ಲ ನೀರನ್ನೆಲ್ಲ ಹೀರ್ಕೊಂಡಿದೆ. ಇದೇ ಥರನೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದು ನಿಮಗೆ ತೆಳ್ಳಗೆ ಅನಿಸಿದ್ರೆ ಏನೂ ತೊಂದರೆ ಇಲ್ಲ. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಗಟ್ಟಿಯಾಗತ್ತೆ. ಈಗ ನೋಡಿ, ಇದು ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಒಂದು ಸತಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಈಗ ನಾನು ಕಡುಬಿನ ಪಾತ್ರೆ ತಗೊತಾ ಇದ್ದೀನಿ. ಇದಕ್ಕೆ 3/4 ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇಡ್ಲಿ ಪ್ಲೇಟ್ ಇಡ್ತಾ ಇದ್ದೀನಿ ಅದಕ್ಕೆ.
ಇದನ್ನು ನೋಡ್ತಾ ಇದ್ದೀರಲ್ಲ, ನಾನು ಈ ಬಟ್ಟೆನ ಕಡುಬಿಗಂತಲೇ ಉಪಯೋಗಿಸೋದು. ಇದನ್ನು ನಾನು ಒದ್ದೆ ಮಾಡಿಬಿಟ್ಟು ಕಡುಬಿನ ಪಾತ್ರೆ ಒಳಗೆ ಇಡ್ತಾ ಇದ್ದೀನಿ. ಇದು ಕುಡಿಯೋ ನೀರಿದು. ಅದನ್ನು ಕೈ ಎತ್ಕೊಂಡ್ಬಿಟ್ಟು ಉಂಡೆ ಕಟ್ಟೋಕ್ಕೆ ಅಂತ ತೊಗೊಂಡಿದ್ದೀನಿ ನಾನು. ಈಗ ನೋಡಿ, ಕೈ ಒದ್ದೆ ಮಾಡಿಕೊಂಡು ಈಗ ಸ್ವಲ್ಪ ಮಿಕ್ಸರ್ ತೊಗೊತಾ ಇದ್ದೀನಿ. ಈಗ ನೋಡಿ, ಈ ಥರ ಉಂಡೆ ಕಟ್ಟಬೇಕು. ಈ ಥರ ಕ್ಲೀನಾಗಿ ಉಂಡೆ ಕಟ್ಟಿ ಮಧ್ಯೆ ಒಂದು ಹೋಲ್ ಮಾಡ್ಕೊಳ್ಳಿ. ಆವಾಗ ಒಳಗಡೆ ಹಬೆ ಎಲ್ಲ ಕ್ಲೀನಾಗಿ ಹೋಗ್ಬಿಟ್ಟು ಕಡುಬು ಚೆನ್ನಾಗಿ ಬೇಯುತ್ತೆ. ಇನ್ನೊಂದು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ದೊಡ್ಡದು ಸಣ್ಣದು ಕಟ್ಟಕ್ಕೆ ಹೋಗಬೇಡಿ, ಎಲ್ಲ ಒಂದೇ ಸೈಜಲ್ಲಿ ಕಟ್ಕೊಳ್ಳಿ. ಈವನ್ನಾಗಿ ಬೇಯುತ್ತೆ ಎಲ್ಲ. ನೋಡಿ, ಇನ್ನೊಂದು ಇದೇ ಥರ ರೆಡಿ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ನೀವು. ಇದೇ ಥರ ತಗೋಬೇಕು. ಈ ಥರ ಉಂಡೆ ಕಟ್ಕೊಳ್ಳಿ. ಈಗ ಈ ಥರ ಹೋಲ್ ಮಾಡಿಬಿಟ್ಟು ಎಲ್ಲನೂ ಸುತ್ತಲೂ ಜೋಡಿಸ್ಕೊತ ಹೋಗ್ಬೇಕು. ನೋಡಿ, ಇವಾಗ ಎಲ್ಲ ಕಡುಬನ್ನು ನಾನು ಕಟ್ಟಿದ್ದೀನಿ. ಈ ಥರ ಬಟ್ಟೆ ಮುಚ್ಚಬೇಕು ಕಡುಬಿನ ಮೇಲೆ. ಬಟ್ಟೆ ಮುಚ್ಚಿ ಈಗ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಕಡುಬಿನ ಪಾತ್ರೆ ಇಟ್ಟಿದ್ದೀನಿ. ಈಗ ನೋಡಿ, ಸ್ವಲ್ಪ ತಣ್ಣೀರನ್ನ ಚಿಮುಕಿಸ್ತಾ ಇದ್ದೀನಿ ಅದಕ್ಕೆ, ಮೇಲ್ಗಡೆ ಡ್ರೈ ಆಗಬಾರ್ದು ಅಂತ. ಈಗ ಅದ್ರದ್ದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು 25ರಿಂದ 30 ನಿಮಿಷ ಆದಷ್ಟು ಬೇಯಿಸ್ಕೋಬೇಕಾಗತ್ತೆ ನಾವು. ಅಷ್ಟರೊಳಗೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಇದು ತುರಿದಿರೋ ಕಾಯಿ ಹಾಕ್ಕೊತಾ ಇದ್ದೀನಿ ಜಾರಿಗೆ. ನಾನು 1 ಕಪ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಒಂದು 6ರಿಂದ 8 ಆಗೋಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಈಗ 1 ಇಂಚಾಗೋಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ತುಂಬ ನುಣ್ಣಗೆ ರುಬ್ಕೋಬೇಡಿ, ಸ್ವಲ್ಪ ತರಿನೇ ಇರಲಿ. ಇದನ್ನು ಒಂದು ಬೌಲಿಗೆ ತಕ್ಕೊತಾ ಇದ್ದೀನಿ ನಾನು. ಈಗ ನೋಡಿ, ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಇದನ್ನು ಸಣ್ಣ ಉರಿಲೇ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆ ಕೊಟ್ಟೆ ನಾನು. ಈಗ ಚಟ್ನಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಆಫ್ ಮಾಡಿದೆ ನಾನು ಕಡುಬಿಂದು. ಇವಾಗ ನೋಡಿ, ತೆಗೆದು ತೋರಿಸ್ತಾ ಇದ್ದೀನಿ. ಕಡುಬು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಈಗ ಬಟ್ಟೆ ತೆಗಿತಾ ಇದ್ದೀನಿ. ನೀವು ಕಲರ್ ಬಟ್ಟೆನ ಉಪಯೋಗಿಸ್ಬೇಡಿ, ಕಡುಬಿಗೆಲ್ಲ ಬಣ್ಣ ಹತ್ತಿಬಿಡುತ್ತೆ. ಆದಷ್ಟು ಬಿಳಿ ಬಟ್ಟೆನೇ ಉಪಯೋಗಿಸಿ. ನೋಡಿ, ಕಡುಬು ಬೆಂದಿದೆ, ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು 30 ನಿಮಿಷ ಬೇಯಿಸಿದ್ರೆ ಸಾಕು, ಅದೇನು ಅಂಟೋದಿಲ್ಲ, ಚೆನ್ನಾಗೇ ಬೆಂದಿರುತ್ತೆ. ಈಗ ನಾನೆಲ್ಲ ತಕ್ಕೊತಾ ಇದ್ದೀನಿ. ಈಗ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಮಸಾಲ ಅಕ್ಕಿ ಕಡುಬು ರೆಡಿಯಾಗಿದೆ. ಹೇಗಾಗಿದೆ ಸಮೃದ್ಧಿ ಕಡುಬು? ತುಂಬ ಚೆನ್ನಾಗಿದೆ. ಅಪ್ಪಾಜಿ, ಕಡುಬು ಹೇಗಾಗಿದೆ? ಚೆನ್ನಾಗಾಗಿದೆ. ಎಲ್ಲರೂ ಮಾಡ್ಕೊಂಡು ತಿನ್ಬೋದು.